ಭಾರತದ ದಕ್ಷಿಣ ತುದಿಯಲ್ಲಿ ಕೇರಳ ರಾಜ್ಯದ ರಾಜಧಾನಿ ತಿರುವನಂತಪುರಂನಲ್ಲಿ ನೆಲೆಸಿರುವ ದಿವ್ಯ ಕ್ಷೇತ್ರವೇ ಶ್ರೀ ಅನಂತ ಪದ್ಮನಾಭಸ್ವಾಮಿ ದೇವಾಲಯ. ಇಲ್ಲಿ ಭಗವಾನ್ ವಿಷ್ಣು ಅನಂತಶೇಷನ ಮೇಲೆ ಶಯನ ಮಾಡಿರುವ ಅದ್ಭುತ ರೂಪದಲ್ಲಿ ಪೂಜಿಸಲ್ಪಡುತ್ತಾರೆ. ಪೌರಾಣಿಕ ಕಾಲದಲ್ಲಿ ದಿವಾಕರ ಮುನಿ ಎಂಬ ಮಹಾತಪಸ್ವಿ ಈ ಪ್ರದೇಶದ ಅರಣ್ಯದಲ್ಲಿ ವಾಸಿಸುತ್ತಿದ್ದರು. ಅವರು ಭಗವಾನ್ ವಿಷ್ಣುವಿನ ದರ್ಶನಕ್ಕಾಗಿ ಕಠಿಣ ತಪಸ್ಸಿನಲ್ಲಿ ನಿರತರಾಗಿದ್ದರು. ಒಂದು ದಿನ ಚಿಕ್ಕ ಬಾಲಕನೊಬ್ಬ ಮುನಿಯ ಆಶ್ರಮಕ್ಕೆ ಬಂದು ಅವರ ಪೂಜೆಗೆ ಅಡ್ಡಿಪಡಿಸಲು ಆರಂಭಿಸಿದನು. ಕೋಪಗೊಂಡ ಮುನಿ ಆ ಬಾಲಕನನ್ನು ಗದರಿಸಿದರು. ಆ ಬಾಲಕ ನಗುಮುಖದಿಂದ ಹೇಳಿದನು, ನನ್ನನ್ನು ನೋಡಬೇಕಾದರೆ ಅನಂತಕಾಡಿಗೆ ಬಾ. ಅಷ್ಟರಲ್ಲಿ ಅವನು ಮಾಯವಾಗಿ ಹೋದನು. ಅನಂತಕಾಡಿನಲ್ಲಿ ಮುನಿಗೆ ವಿಷ್ಣು ಭಗವಾನ್ ಮಹಾವಿಶಾಲ ದಿವ್ಯ ರೂಪದಲ್ಲಿ ದರ್ಶನ ನೀಡಿದರು. ಆ ರೂಪ ಅರಣ್ಯವನ್ನೇ ಆವರಿಸಿತ್ತು. ಮುನಿಯ ಬೇಡಿಕೆಗೆ ಸ್ಪಂದಿಸಿದ ಭಗವಾನ್ ವಿಷ್ಣು ಅನಂತಶೇಷನ ಮೇಲೆ ಶಯನ ಮಾಡಿರುವ ಸುಂದರ ರೂಪದಲ್ಲಿ ದರ್ಶನ ನೀಡಿದರು. ಈ ದೇವಾಲಯದಲ್ಲಿ ವಿಷ್ಣುವಿನ ದರ್ಶನವನ್ನು 3 ಬಾಗಿಲುಗಳಿಂದ ಮಾತ್ರ ಸಂಪೂರ್ಣವಾಗಿ ಕಾಣಬಹುದು: ಮುಖ, ದೇಹ ಮತ್ತು ಪಾದಗಳು. ಇಂದಿಗೂ ಅನಂತ ಪದ್ಮನಾಭಸ್ವಾಮಿ ದೇವಾಲಯವು ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿ ಅಪಾರ ಭಕ್ತಿ ಮತ್ತು ಶ್ರದ್ಧೆಯ ಕೇಂದ್ರವಾಗಿದೆ. ಭಕ್ತಿ, ತ್ಯಾಗ ಮತ್ತು ಶರಣಾಗತಿಯ ಪ್ರತೀಕವೇ ಶ್ರೀ ಅನಂತ ಪದ್ಮನಾಭಸ್ವಾಮಿ ದೇವಾಲಯ.